ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಮ್ಮ ಹತ್ರ ಒಂದು ಮೇಡಮ್ ಒಬ್ರು ಬಂದು ಒಂದು ಬ್ಲೌಸ್ ಮೆಷರ್ಮೆಂಟ್ ಎಲ್ಲಿಂದನೋ ತಗೊಂಡ್ ಬಂದಿದ್ದಾರೆ. ಬಟ್ ಅವ್ರು ತಗೊಂಡಿದಾರಾ ಇಲ್ಲ ಅವ್ರು ಬೇರೆ ಕಡೆಯಿಂದ ಯಾರು ಕಳಿಸಿದ್ದಾರೆ. ಈ ಅಳತೆಗೆ ನನ್ಗೊಂದು ಬ್ಲೌಸ್ ಮಾಡ್ಕೊಡಿ, ಅವ್ರು ಇಲ್ಲಿ ಬರಕ್ ಆಗಿಲ್ಲ ಅಂತ ಒಂದು ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಈ ಮೆಷರ್ಮೆಂಟ್ ತಗೊಂಡಿರೋದು ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನಮಗೆ. ಬಟ್ ಇನ್ನ ನಾನು ಮೆಷರ್ಮೆಂಟ್ ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಮೆಷರ್ಮೆಂಟ್ ಅಲ್ಲಿ ಏನೇನಿದೆ ಅಂತ ಫಸ್ಟ್ ನೋಡೋಣ. ಲೆಂತ್ 13 ಇಂಚ್, ಬ್ಲೌಸ್ ಲೆಂತ್ 13 ಇಂಚ್, ಶೋಲ್ಡರ್ 14.5, ಫ್ರಂಟ್ ಡೀಪ್ 9.5, ಆರ್ಮಲ್ 15, ಓಕೆ. ಫ್ರಂಟ್ ನೆಕ್ 8, ಸಾರಿ ಏನು ಎರಡು ಫ್ರಂಟ್ ನೆಕ್ ಅಂತಾನೆ ಬರ್ದಿದ್ದಾರೆ, ನನಗೆ ಗೊತ್ತಿಲ್ಲ. ಓಕೆ ಸರಿ, ಫ್ರಂಟ್ ನೆಕ್ 8 ಅಂತ ಇಟ್ಕೊಳ್ಳೋಣ, ಬ್ಯಾಕ್ ನೆಕ್ 9.5 ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಯಾವಾಗಲೂ ಬ್ಯಾಕ್ ಡೆಪ್ ಜಾಸ್ತಿ ಇರುತ್ತೆ. ಅವರೆಲ್ಲ ರಾಂಗ್ ಆಗದೆ ಹೇಳಿದ್ರು, ರಾಂಗ್ ಆಗಿ ಬರ್ದಿದ್ದಾರೆ ಅಂತ. ಚೆಸ್ಟ್ ಅಪ್ಪರ್ ಬಂದು 32, ಮಿಡಿಲ್ ಚೆಸ್ಟ್ 33, ಶಾರ್ಟ್ 10.5 13 ಬರ್ದಿದ್ದಾರೆ. 9.5 ಇಂಚ್ ಸ್ಲೀವ್ಸ್ ಲೆಂತ್, 9.5 ಇಂಚ್ ಕೈ ಲೂಸ್. ಸೊ ಇದು ಮೆಷರ್ಮೆಂಟ್. ಈ ಮೆಷರ್ಮೆಂಟ್ ಅಲ್ಲಿ ನಾವು ನಮ್ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ಮಿಸ್ಟೇಕ್ ಇಲ್ಲದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ನಾವು ಕಟ್ ಮಾಡೋಣ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಅವ್ರಿಗೆ ಗೊತ್ತಿರಂಗ ತಗೊಂಡ್ ಬಂದಿದ್ದಾರೆ, ಇಲ್ಲ ಅವ್ರ ಮನೇಲಿ ತಗೊಂಡಿರ್ತಾರೆ. ಏನಕ್ಕಂದ್ರೆ ಅವರೆಲ್ಲ ಆಚೆ ಊರಲ್ಲಿ ಇರ್ತಾರೆ, ಬರಕ್ ಆಗಲ್ಲ ಅಂತ ಈ ತರ ಮಾಡ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಒಂದು ಕಟಿಂಗ್ ಮಾಡೋಣ, ಏನೇನ್ ಮಿಸ್ಟೇಕ್ ಇದೆ ನೋಡೋಣ. ಓಕೆ, ಕಟಿಂಗ್ ವಿಡಿಯೋ ಒಳಗಡೆ ಹೋಗೋಣ, ಬನ್ನಿ ಹೋಗೋಣ. ಓಕೆ, ಫಸ್ಟ್ ಬಂದು ಲೆಂತ್ ಬಂತು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 13. ನಾವು ಏನ್ ಮಾಡೋಣ, ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಸ್ಟ್ರೈಟ್ ಲೈನ್ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ ಹೆಂಗ್ ಹಾಕೋಬೇಕು ಅಂತ. ಸ್ಟ್ರೈಟ್ ಲೈನ್ ಆದ್ಮೇಲೆ ಲೆಂತ್ ಬಂದು 13 ಇಟ್ಟೋಣ. ನೋಡಿ 13 ಇಟ್ಟಿದ್ದೀನಿ. 13 ಆದ್ಮೇಲೆ ಹೊಲಿಯಕ್ಕೆ ಒಂದು ಅರ್ಧ ಇಂಚ್. ನಮ್ ರೆಡಿ ಲೆಂತ್ ಇರೋದು ರೆಡಿ ಲೆಂತ್ ಇರೋದು 13, ಮೇಲೆ ಅರ್ಧ ಇಂಚಿ ಕೆಳಗಡೆ ಅರ್ಧ ಇಂಚಿ ಹೊಲಿಯಕ್ಕೆ. ಅದಾದ್ಮೇಲೆ ಸೊಂಟ ಇರೋದು 27.5. 27.5 ಒಂದು ಭಾಗ ನಾಲ್ಕಲ್ಲಿ ಒಂದು ಭಾಗ ಇಡಬೇಕು. ಇಲ್ಲಿ 27.5 4 ಭಾಗ ಮಾಡಿ ಅದ್ರಲ್ಲಿ ಒಂದು ಭಾಗ ತಗೊಂಡ್ ಬಂದು ಇಲ್ಲಿ ಇಟ್ರೆ 7ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ. ಅದಾದ್ಮೇಲೆ ಡಾಟ್ಗೆ 1 ಇಂಚ್ ಇಟ್ಟಿದ್ದೀನಿ. ಓಕೆ, ಓಕೆ. ಇವರು ನೆಕ್ ಡೆಪ್ತ್ ಬಂದು 9.5 ಇಂಚ್ ತಗೊಂಡಿದ್ದಾರೆ. ಸೊ ಯಾವ ತರ ತಗೊಂಡಿದ್ದಾರೆ, ಕ್ರಾಸ್ ಅಲ್ಲಿ ಹಿಂಗ್ ತಗೊಂಡಿದಾರ ಇಲ್ಲ ಹಿಂಗ್ ಸ್ಟ್ರೈಟ್ ಅಲ್ಲಿ ಹಿಂಗ್ ತಗೊಂಡಿದಾರ ನನಗೆ ಗೊತ್ತಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಫಸ್ಟ್ 14.5 9.5 ಇಂಚ್ ಡೀಪ್ ಇದೆ. ಸೊ ನೀವು ಪೈತ್ ಕಾಲ್ 10 ಇಂಚಿಂದ ಡೀಪ್ ಇಟ್ಕೊಳ್ಳಿ. 10 ಪೈತ್ ಕಾಲ್ 2.5 ಇಂಚ್ ಲೆಸ್ ಮಾಡಬೇಕು. ಸೊ ನಮ್ಗೆ ಬರೋದು ಇವಾಗ 12. ಸೊ 12 ಇಂಚ್ ಶೋಲ್ಡರ್ ಬರುತ್ತೆ. ಸೊ 12 ಇಂಚ್ ಶೋಲ್ಡರ್ ಅಂದ್ರೆ ನಾವು ಇದು ಅವ್ರು ಆಕ್ಚುಲಿ ತಗೊಂಡಿರೋದು ನನ್ನ ಪ್ರಕಾರ ಅರ್ಧ ಇಂಚ್ ಜಾಸ್ತಿನೇ ತಗೊಂಡಿದ್ದಾರೆ. ಏಕೆಂದ್ರೆ 14 ಬರ್ಬೋದು, 14.5 ತಗೊಂಡಿದ್ದಾರೆ. ಸರಿ ಇರ್ಲಿ, ನಾವ್ ಇವಾಗ ಏನ್ ಮಾಡೋಣ, 6 ಇಂಚ್ ಶೋಲ್ಡರ್ ಬರುತ್ತೆ. ಸೊ 6 ಇಂಚ್ ಬೇಡ, 5.25 ಇಡೋಣ. ಒಂದು 1/4 ಇಂಚ್ ಕಮ್ಮಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನಮಗೆ. ಸೊ 5.25. ಈ ಅದೇ 5.25 ಈಗ ಡೌನ್ ಮಾಡ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಮಾಡಿ. ಸೊ ಇಲ್ಲಿ ಒಂದು 1/4 ಇಂಚ್ ಸೇರಿಸ್ತೀನಿ. 6 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕಿ ಫಸ್ಟ್ ನಾನು ಟ್ರಯಾಂಗಲ್ ಶೇಪ್ ಮಾಡ್ಕೊಳ್ತೀನಿ. ಓಕೆ, ಈಗ 5.25 ಅರ್ಧ 2.25 ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ನಾವು 2.25 ಇಂಚು, ನಮಗೆ ಶೋಲ್ಡರ್ ಒಂದು 2 ಇಂಚ್ ಬಂದ್ರೆ ಶಾಕ್ ಆಗುತ್ತೆ ಅನ್ಸುತ್ತೆ. ಸೊ ನಾನು 3 ಇಂಚೇ ಇಡ್ತೀನಿ. ನೆಕ್ ಬ್ರಾಡ್ 3 ಇಂಚ್, ಯಾಕಂದ್ರೆ ಇದು ಕ್ಲೋಸ್ ನೆಕ್ ಇರೋದ್ರಿಂದ ತುಂಬಾ ಡೀಪ್ ಇಲ್ಲ. ನೋಡಿ 2.25 ಇದೆ ಇದು. ಅದರಲ್ಲಿ ಅರ್ಧ ಇಂಚ್ ಆ ಕಡೆಗೆ ನಮಗೆ ಹೊಲಿಯಕ್ಕೆ ಹೋಗುತ್ತೆ. ಸೊ 2.25 ಇಂಚ್ ಶೋಲ್ಡರ್ ಬರುತ್ತೆ. ಸೊ ಈ 3 ಇಂಚ್ ಎಲ್ಲಿದೆ ಅಲ್ಲಿಂದ ನಾನು ಏನ್ ಮಾಡ್ತೀನಿ, 9.5 ಕ್ರಾಸ್ ಅಲ್ಲಿ ಇಡ್ತೀನಿ. ನಾನು ಯಾವಾಗಲೂ ಕ್ರಾಸ್ ಅಲ್ಲೇ ಕಟ್ ಮಾಡೋದು. ಸೊ ಏನ್ ಡಿಫರೆನ್ಸ್ ಬರುತ್ತೆ ಅಂದ್ರೆ, ಸ್ಟ್ರೈಟ್ ಆಗಿದ್ದ 10 ಇಂಚ್ ಡೀಪ್ ಜಾಸ್ತಿ ಬರುತ್ತೆ, ಕ್ರಾಸ್ ಅಲ್ಲಿ ಇಟ್ರೆ ಅರ್ಧ ಇಂಚ್ ಡೀಪ್ ಕಮ್ಮಿ ಬರುತ್ತೆ. ನೋಡಿ 9.5 ಹಿಂಗಿಟ್ರೆ 9.5 ಇಲ್ಲಿಗೆ ಬರುತ್ತೆ, ಅರ್ಧ ಇಂಚ್ ಡಿಫರೆನ್ಸ್ ಬರುತ್ತೆ. ಸೊ ನಾನು ಇಲ್ಲಿ 2.25 ಇಟ್ಟಿದ್ದೀನಿ, ಇಲ್ಲಿ 3.25 ಇಟ್ಟು ಬ್ರಾಡ್. ಸೊ 3.25 ಬ್ರಾಡ್ ಇಟ್ಟು ಕೆಲವರು ಈಗ ಮೇಲಿಂದ ಹಿಂಗ್ ಡ್ರಾಯಿಂಗ್ ಮಾಡ್ಕೊಂಡು ಬರ್ತಾರೆ, ನಾನು ಕೆಳಗಡೆಯಿಂದ ಹಿಂಗ್ ಡ್ರಾಯಿಂಗ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಹ್ಯಾಂಡ್ಗೆ ಈ ತರ ಮಾಡೋದೇ ಈಸಿ ಆಗುತ್ತೆ. ಓಕೆ, ಈಗ ಚೆಸ್ಟ್ ಅಪ್ಪರ್ ಚೆಸ್ಟ್ 32 ಬರ್ದಿದ್ದಾರೆ. ಅಪ್ಪರ್ ಅಂದ್ರೆ ಕಂಕಲ್ ಕೆಳಗಡೆ,
ಅದ್ರ ಪ್ಲಸ್ ಏನ್ ಮಾಡೋಣ ಅಂದ್ರೆ ಒಂದು 3 ಇಂಚು ಸೇರ್ಸೋಣ. ಸೊ 35 ಆಗತ್ತೆ. 35ಕ್ಕೆ ನಾವೇನ್ ಮಾಡ್ತೀವಿ, 32 ಪ್ಲಸ್ 5 ಸೇರಿ 3, 35. 35 ಅಂದ್ರೆ 8 ಮುಕ್ಕಾಲು, 4ಅಲ್ಲಿ 1 ಭಾಗ, 8 ಮುಕ್ಕಾಲಕ್ಕೆ ಇಲ್ಲೊಂದು ಮಾರ್ಕ್. ಕರೆಕ್ಟ್ ಆಗಿ ಹಿಂಗಿಟ್ರೆ 35 ಬರುತ್ತೆ. ಓಕೆ, ಈಗ ಈ ಮಾರ್ಕ್ ನ ಹಿಂಗ್ ಜಾಯಿಂಟ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಹೊಲಿಯಕ್ಕೆ ಲೂಸ್ ಟೈಟ್ ಮಾಡ್ಕೊಳ್ಳಕ್ಕೆ ಮಾರ್ಜಿನ್ ಮಾಡಿ. ಮಾರ್ಜಿನ್ ಸ್ಕೇಲ್ ಎಷ್ಟು ಬಿಟ್ಟಿದ್ದೀನಿ. ಈಗ ಆಮೂಲ್ ನಾವು ಇಲ್ಲಿ ನೋಡಿ ಎಷ್ಟು ಬರುತ್ತೆ, 1 ಇಂಚ್ ಕರೆಕ್ಟ್ ಆಗಿ 1 ಇಂಚಿಗೆ ಬಂದಿದೆ. ಸೊ ಹಾಮೂಲ್ ಎಷ್ಟು ಬರಬೇಕು ನಮಗ್ ಈಗ ಇದರ ಪ್ರಕಾರ ಹಾಮೂಲ್ ಎಷ್ಟು ಬರಬೇಕು ಅಂತ ನನಗೆ ಒಂದು 15 ಇಂಚ್ ಬರಬೇಕು. ಅವರು 15 ಬರ್ದಿದ್ದಾರೆ. ಸೊ 15 ಬರುತ್ತಾ ಅಂತ ನೋಡೋಣ. ನಮ್ಗೆ 15.25 ಬರ್ತಾ ಇದೆ. ಸೊ ಒಂದು 1/4 ಇಂಚ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮಾರ್ಕಿಂಗ್ ಅಂತ ಮೇಲೆ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಮಾಲ್ ಸೈಜು, ಹಂಗಾಗಿ ಆಮೂಲ್ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿ 15 ಇಂಚು ಬಂತು ನಮಗೆ. ಈಗ 7.25 ನೋಡಿ, ಇನ್ನೊಂದ್ಸತಿ ಮಕ್ಕಂದ್ರೆ ನಮ್ಗೆ ತೋರಿಸ್ತೀನಿ ನೋಡಿ. 7.25 ಕರೆಕ್ಟ್ ಆಗಿದಾ? 7.25. ಓಕೆ, ಈಗ ನಾವು ಬ್ಯಾಕ್ ಡ್ರಾಯಿಂಗ್ ಮಾಡ್ಕೊಂಡ್ರೆ ಆಯ್ತು. ಈಗ ಸೊಂಟ ಎಷ್ಟಿದೆ, 27.25. ಓಕೆ, ಈಗ ಇದ್ರ ಫೋಲ್ಡ್ ಮಾಡಿ ಸೆಂಟ್ರಿಗೆ. ಇದು ಡಾಟ್. ಡಾಟ್ ಎಷ್ಟು ಬರಬೇಕು, 1 ಇಂಚು. 1 ಇಂಚ್ ಅಂದ್ರೆ ಏನ್ ಮಾಡ್ಬೇಕು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇಲ್ಲಿಂದ ಒಂದು 1/4 ಇಂಚ್ ಅಷ್ಟು ಕ್ರಾಸ್ ಮಾಡ್ಕೊಳ್ಳಿ. ಈಗ ನಾವು ಕಟ್ ಮಾಡ್ಬಿಡೋಣ. ಡಾಟ್ ಆದ್ಮೇಲೆ ಕ್ರಾಸ್ ಮಾಡ್ತಾ ಇದ್ದೀನಿ ನೋಡಿ. ಕರೆಕ್ಟ್ ಆಗಿ 7.25 ಕರೆಕ್ಟ್ ಆಗಿದೆ. ನೆಕ್ ಅಲ್ಲಿ ಒಂದು ನೆಚ್ ಮಾಡ್ಕೊಳ್ಳಿ. ಯಾಮೂಲಲ್ಲಿ ಒಂದು ನೆಚ್ ಮಾಡ್ಕೊಳ್ಳಿ. ಈ ಡಾಟ್ ಡಾಟ್ ಎಷ್ಟು ಬರುತ್ತೆ ಅಂತ. ಓಕೆ, ಸ್ಟ್ರೈಟ್ ಲೈನ್. ಅದಾದ್ಮೇಲೆ ಇದು ಸ್ಮಾಲ್ ಸೈಜ್ ಬ್ಲೌಸ್. ನಾವ್ ಏನ್ ಕಟ್ ಮಾಡ್ತೀನಿ ನೋಡಿ, ಒಂದು ಅರ್ಧ ಇಂಚು ಬ್ಯಾಕ್ ಮೇಲೆ ಫಸ್ಟ್ ಅರ್ಧ ಇಂಚು ಲೆಸ್ ಮಾಡಬೇಕು. ಸೊ ನಾನು ಈಗ ಏನ್ ಮಾಡ್ತೀನಿ, ಸ್ಟ್ರೈಟ್ ಲೈನ್ ಹಾಕಿದ್ದೀನಿ.
ಸ್ಟ್ರೈಟ್ ಲೈನ್ ಪಕ್ಕಕ್ಕೆ ಇದು ಇಟ್ಟಿದ್ದೀನಿ ನೋಡಿ, ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಓಕೆ, ಶೋಲ್ಡ್ರದು ಏನಿದೆ ಅದನ್ನ ಹಂಗೆ ಒಂದು ಮಾರ್ಕ್ ಹಾಕೊಳ್ಳಿ. ಈಗ ಬ್ಯಾಕ್ ನ ಸೈಡ್ ಇಟ್ಬಿಡಿ. ಇಲ್ಲೊಂದು ಮಾರ್ಕ್ ಆಮೂಲ್ ಮಾರ್ಕ್, ಇದು ಶೋಲ್ಡರ್ ಮಾರ್ಕ್. ಶೋಲ್ಡರ್ ಮಾರ್ಕ್ ಆದ್ಮೇಲೆ ನೆಕ್ ಬ್ರಾಡ್ 3 ಇಂಚ್ ಇದೆ. ನಾವ್ ಏನ್ ಮಾಡ್ಬೇಕು, ಅರ್ಧ ಇಂಚ್ ಕಮ್ಮಿ ಮಾಡೋಣ. ಅರ್ಧ ಇಂಚ್ ಕಮ್ಮಿ ಮಾಡಿ ಒಂದು ಮಾರ್ಕ್ ಹಾಕೊಳ್ಳಿ, 2.5 ಇಂಚಸ್. ಈ ಶೋಲ್ಡರ್ ಏನಿದೆ ಅದನ್ನ ಹಾಗೆ ತಗೊಂಡ್ ಬಂದು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ನೋಡಿ 3 ಇಂಚಸ್ ಬ್ರಾಡ್ ಇರೋದನ್ನ ಅರ್ಧ ಇಂಚ್ ಫ್ರಂಟ್ ಕಮ್ಮಿ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಈಕ್ವಲ್ ಆಗಿ ಬ್ರಾಡ್ ಇಟ್ರೆ ಡೀಪ್ ಇರೋ ನೆಕ್ಗಳು ಶೋಲ್ಡರ್ ಬಿದ್ದೋಗುತ್ತೆ. ನಿಮ್ಗೆ 7 ಇಂಚು 8 ಇಂಚು ಒಳಗಡೆ ಇದ್ದರೆ ಬ್ಯಾಕ್ ನೆಕ್, ಫ್ರಂಟ್ ಇಂಚು ಬ್ರಾಡ್ ಆಗಿಟ್ರೆ ಬ್ಯಾಕ್ ನೆಕ್ ಬಿದ್ದೋಗಲ್ಲ. ಇದು 9.5 10 ಇಂಚು 11 ಇಂಚ್ ಎಲ್ಲ ಹೋದಾಗ ಫ್ರಂಟ್ ನೆಕ್ ಬ್ರಾಡ್ ನೆಕ್ ಕಮ್ಮಿ ಮಾಡಬೇಕು. ಸೊ ಅದನ್ನ ನಾವೀಗ ಮಾಡ್ತಾ ಇದೀವಿ. ಈಗ ಶೋಲ್ಡರ್ ಇರೋದು ನಮ್ಗೆ 5.25, ಯಾಕಂದ್ರೆ 5.25 ಇರೋದನ್ನ 5 ಕಾಲಾಗಿ ಮಾಡಿದೀವಿ. ಈ 5 ಕಾಲು ಓಕೆ. ಈಗ ಡಾಟ್ ಲೆಂತ್ ಬೇಡ, ಫ್ರಂಟ್ ನೆಕ್ ಕಟ್ ಮಾಡ್ಬಿಡೋಣ. ಫ್ರಂಟ್ ನೆಕ್ ನೋಡಿ 2.5 ಎಲ್ಲಿಟ್ಟಿದ್ದೀರಾ ಅಲ್ಲಿಂದ 8 ಇಂಚ್ ಮಾರ್ಕ್ ಹಾಕೊಳ್ಳಿ. 8 ಇಂಚ್ ಇದೆ ನೆಕ್ ಬ್ರಾಡು, 8 ಇಂಚ್ಗೆ ಹಾಕಿದೀನಿ. ಫ್ರಂಟ್ ನೆಕ್ ಬ್ರಾಡು ಜಾಸ್ತಿ ಮಾಡಲ್ಲ. ಸೊ ಮೇಲ್ಗಡೆ 2.5 ಇದೆ, ಕೆಳಗಡೆ ಕೂಡ ನಾನು 2.5ನೇ ಮಾಡ್ತೀನಿ, ಯಾಕಂದ್ರೆ ತುಂಬಾ ಡೀಪ್ ಇದೆ. ಇವ್ರಿಗೆ 7.5 ಇದು ಈ ಸೈಜ್ಗೆ 7.5 ನನ್ನ ಪ್ರಕಾರ ಒಂದು 7.5 ಇದ್ರೇನೆ ಸಾಕು. ಇವ್ರು 8 ಇಂಚ್ ತಗೊಂಡ್ಬಿಟ್ಟಿದ್ದಾರೆ ಮೇಡಮ್ ಅವರು. ಅದು ಯಾವ ಲೆಕ್ಕಲ್ಲಿ ತಗೊಂಡ್ರು ನನಗೂ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ತೀನಿ, ನನ್ನ ಪ್ರಕಾರ ಈ ಸೈಜ್ಗೂ 8 ಇಂಚ್ ಜಾಸ್ತಿ ಆಗತ್ತೆ, ನಾನು 7.5ನೇ ಮಾಡ್ತೀನಿ, 7.5 ಇಂಚಸ್. ಓಕೆ, ಈಗ ಇದು ನಾನು ತಗೊಂಡಿರೋ ಮೆಷರ್ಮೆಂಟ್ ಅಲ್ಲ, ಸರಿ 7.5ಗೆ ನೋಡಿ ಒಂದು ಬಾಕ್ಸ್ ಹಾಕೊಂಡಿದೀನಿ. ನೆಕ್ ಡಾಟ್ ಪಾಯಿಂಟ್ ಅಂತ ಇವ್ರು ಏನ್ ಕೊಟ್ಟಿದ್ದಾರೆ 10.5 13, 10.5 ನಿಪ್ಪಲ್ ಪಾಯಿಂಟ್, 13 ಇಂಚ್ ಕಪ್ಸ್ ಲೆಂತ್. ಸೊ ನಾವಿವಾಗ ಇದು ಹೇಗಿದೆ ಅಂತ ಚೆಕ್ ಮಾಡೋಣ. 33 ಇದೆ, 33ನೇ 3 ಭಾಗ ಮಾಡಿ. 3 ಭಾಗ ಮಾಡಿದ್ರೆ 11 ಇಂಚ್ ಬರುತ್ತೆ. 11 ಇಂಚ್ ಇವರು ಕಪ್ಸ್ ಲೆಂತ್ ಇರುತ್ತೆ. ಓಕೆ, ಡಾಟ್ 8.25 ಬರುತ್ತೆ. ಸೊ 8.5 ಅಂತ ಅನ್ಕೊಂಡ್ಬಿಡೋಣ. 8.25 ಬರುತ್ತೆ, ಒಂದು ಅರ್ಧ ಇಂಚ್ ಸೇರಿದ್ರೆ 8.25. ಸೊ 8.25 ಇವರು ಡಾಟ್ ಪಾಯಿಂಟ್. ಈಗ ಕಪ್ಸ್ ಲೆಂತ್ ಏನ್ ಮಾಡಿದೆ 11 ಇಂಚ್ ಬರುತ್ತೆ. ನಾನು ಒಂದು ಅರ್ಧ ಇಂಚ್ ಜಾಸ್ತಿನೇ ಇಡ್ತೀನಿ, ಯಾಕಂದ್ರೆ ಅವರು 11 13 ಕೊಟ್ಟಿದ್ದಾರೆ. 1.5 ಇಂಚ್ ಲೆಸ್ ಮಾಡಿದೀನಿ ನಾನು. ನೋಡಿ 13 ಎಲ್ಲಿದೆ, 11.5 ಎಲ್ಲಿದೆ. ಸೊ ಈಗ ನಾವು ಡಾಟ್ ಕ್ಯಾಪ್ ಎಷ್ಟು ಮಾಡೋಣ, 3.25 ಇಂಚ್, ಯಾಕಂದ್ರೆ 33 ಇದೆ, 3.25. ಅದರಲ್ಲಿ ಏನು ವೇರಿಯೇಷನ್ಸ್ ನಾವು ಮಾಡಲ್ಲ, ಚೆಸ್ಟ್ ಮೇಲೆ ಡಿಫೆಂಡ್ ಮಾಡೋಣ. ಇವೆಲ್ಲಾನು ಚೆಸ್ಟ್ ಮೇಲೆ ಡಿಫೆಂಡ್ ಮಾಡಿ ಮಾಡ್ತಾ ಇದ್ವು. ಈಗ ಇದು ಪ್ಲಸ್ 33 27.5 ಮೈನಸ್ ಮಾಡಿ ನಮ್ಗೆ 5.5 ಇಂಚ್ ಈಗ ಡಾಟ್ ಗ್ಯಾಪ್ ಸಿಗುತ್ತೆ. ನಾನೀಗ 1.25.1 1.25.1 ಈ ಕಡೆ 1.25.1 ಈ ಕಡೆ 1.25.1 ಇಡ್ತೀನಿ. ಸೊ ಅವಾಗ ಡಾಟ್ 5.5 ಇಂಚ್ ಇದರಲ್ಲಿ ಕವರ್ ಆಗತ್ತೆ. ಓಕೆ, ಈ ಡಾಟ್ ಲೆಂತ್ ಏನಿದೆ 2.25 ಇಂಚ್, 2.25 ಅರ್ಧ 1.25.1. ಸೊ ಈ 1.25.1 ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಚೆಸ್ಟ್ ಬಂದು 32 ಪ್ಲಸ್ ನಾವು 35 8.25 ಇಟ್ಟಿದೀವಿ. ನಾವು ಈಗ ಇಲ್ಲಿಂದ 9 ಇಡ್ತೀನಿ, ಯಾಕಂದ್ರೆ ನಿಕ್ ಡೀಪ್ ಇದೆ, ಅರ್ಧ ಇಂಚ್ ಸೇರಿಸಲ್ಲ, 1/4 ಇಂಚ್ ಮಾತ್ರ ಸೇರಿಸ್ತೀನಿ. 9 ಇಂಚ್ ಇಡ್ತೀನಿ. ಈ 9ನೇ ಇಲ್ಲಿಟ್ಟು ಮಾರ್ಕ್ ಹಾಕೊಳ್ಳಿ. ಸೈಡ್ಗೆ ಈ ಡಾಟ್ ಎಷ್ಟು ಇಟ್ಟಿದೀವಿ 1.25.1 1.25.1 2.5. ಸೊ 2.25 ಆಯ್ತಾ. 2.25 ಈ ಕ್ರಾಸ್ ಅಲ್ಲಿ ಇಟ್ಕೊಂಡು
ಶೋಲ್ಡರು 5 ಏನಿದೆ 5 ಕಾಲಿದೆ. ನಾವು ಇಲ್ಲಿ ಹಳೆ ಮಾರ್ಕ್ ಶೋಲ್ಡರ್ ಎಲ್ಲಿದೆ ಅಲ್ಲಿಗೆ ಹಾಕೋಣ, ಯಾಕಂದ್ರೆ ಅದು ಮೇಲೆ ಮಾಡ್ಕೊಂಡಿದ್ವಿ ಅವಾಗಲೇ ಒಂದು 1/4 ಇಂಚ್, ಅದಕ್ಕೆ ಇದು 1/4 ಇಂಚ್ ಕಮ್ಮಿ ಬಂದಿದೆ. ಸೊ ಇವಾಗ 5 ಕಾಲಿದೆ, 5ಕ್ಕೆ ಇಟ್ಟಿದೀವಿ. 5 ಕಾಲು ಇಲ್ಲಿ 5.5. ನೋಡಿ 2.25 ಇಂಚ್ ಏನಿದೆ ಇದು, ಅದ್ರಲ್ಲಿ ಅರ್ಧ ನಮ್ಗೆ 1.5 ಸರಿ 1.1 ಬರುತ್ತೆ. ಸೊ ಅದನ್ನ ನಾವು ಈಗ ಕ್ರಾಸ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ರೆಡಿ ಆಗಿದೆ. ಆರ್ಮ್ ಹೋಲ್ ನಮಗೂ ಎಷ್ಟು ಬರಬೇಕು ಅಂದ್ರೆ 8 ಇಂಚ್ ಬರಬೇಕು. 7.5 ಇಂಚ್ ರೆಡಿ, ಅರ್ಧ ಇಂಚು ಡಾಟ್ ನೋಡಿ 8 ಇಂಚ್ ಬರ್ತಾ ಇದೆ. ಸೊ ಆರ್ಮ್ ಹೋಲ್ ರೆಡಿ ಇದೆ. ನೆಕ್ ಡಿಪ್ ಅರ್ಧ ಇಂಚ್ ಕಮ್ಮಿ ಮಾಡಿದೀವಿ. ಬೇರೆ ಡಾಟ್ ಪಾಯಿಂಟ್ ಎಲ್ಲ ಕೂಡ ಆಲ್ಟ್ರೇಷನ್ ಮಾಡಿದೀವಿ. ಡಾಟ್ ಪಾಯಿಂಟ್ ಅವರು 13 ಇಂಚ್ ಇಟ್ಟಿದ್ದಾರೆ. 13 ಇಂಚ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಬಿಟ್ಟು ನಾವು ಏನ್ ಮಾಡಿದೀವಿ, ಇವಾಗ ಎಲ್ಲಾ ಸೇರಿ ನಾವು ಅವ್ರಿಗೆ ಕೊಟ್ಟಿರೋದು ಡಾಟ್ ಪಾಯಿಂಟ್ ಡಾಟ್ ಲೆಂತ್ 11.5. ಓಕೆ, ಈಗ ನಾವು ಇದ್ರ ಬ್ಲೌಸ್ ನೇ ಕಟ್ ಮಾಡಿ ತೆಗೆದ್ಬಿಡೋಣ. ರೆಡಿ ಬರುತ್ತೆ ಇದು. ಮಾರ್ಜಿನ್ ಎಲ್ಲಿ ಬೇಕೋ ಅಲ್ಲಿ ನಾವು ನೆಕ್ ಅಲ್ಲಿ ಬರ್ಬೇಕು, ಶೋಲ್ಡರ್ ಅಲ್ಲಿ ಬೇಡ. ಇಲ್ಲಿ ಮಾರ್ಜಿನ್ ಬಿಟ್ಟಿದ್ವಿ, ಕೆಳಗಡೆನೂ ಕೂಡ ನಮ್ಗೆ ಮಾರ್ಜಿನ್ ಬೇಕಾಗಿಲ್ಲ. ಫ್ರಂಟ್ ಅಲ್ಲಿ ಮಾತ್ರ ಮಾರ್ಜಿನ್ ಬಿಟ್ಟು ಕಟ್ ಮಾಡೋಣ. ನೋಡಿ ಇಲ್ಲಿ ನೋಡಿ, ನಮಗೆ ಇದು ಲೆಸ್ ಬರುತ್ತೆ 11.75 12 ಇಂಚ್ ಹತ್ರ ಬರ್ತಾ ಇದೆ. ಸೊ ನಮ್ಗೆ 11.5 ರೆಡಿ ಬರುತ್ತೆ. ಇದರಲ್ಲಿ ಮಾರ್ಕ್ ಮೇಲೆ ಕಟ್ ಮಾಡಿದ್ರೆ ಸಾಕು. ಈಗ ಕಟ್ ಮಾಡ್ಬಿಡೋಣ. ಡಿಫ್ರೆಂಟ್ ಆಗಿ ಬಂದಿದೆ. ನಾನು ಕೂಡ ಕೇಳೋ ಎಷ್ಟೋ ಮೆಷರ್ಮೆಂಟ್ ಗಳು ಕಟ್ ಮಾಡ್ತೀವಿ, ಬಟ್ ಈ ತರ ಕ್ಯೂಟ್ ಆಗಿ ಬರೋದು ಕಷ್ಟ. ಯಾಕಂದ್ರೆ ಇದು ಸೈಜ್ ಬಂದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಆ ಶೇಪ್ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಹಂಗಾಗಿ ನಮ್ ಕಟಿಂಗ್ ನೋಡಕ್ಕೆ ಒಂಥರ ಲುಕ್ ಆಗಿರುತ್ತೆ. ಕಟಿಂಗ್ ಅಲ್ಲೇ ಗೊತ್ತಾಗತ್ತೆ. ಈ ಕಟಿಂಗ್ ಸೆಂಟರ್ ಮಾಡ್ಕೊಳ್ಳಿ, ಡಾಟ್ ನ ಇಲ್ಲೊಂದು ನ್ಯಾಚ್ ಕೊಡಿ, ಇಲ್ಲೊಂದು ನ್ಯಾಚ್ ಕೊಡಿ. ಮ್ಯಾಚ್ ಆಯ್ತು. ಈಗ ಈ ಸೆಂಟರ್ಗೆ ನಾವು ಇನ್ನೊಂದು ಡಾಟ್ ಮ್ಯಾಚ್ ಡಾಟ್ ಮಾಡೋಣ. ಅದು ಸೈಡ್ ಇದು ನಾವು ಒಂದು ಅರ್ಧ ಇಂಚ್ ಹಿಡಿದ್ರೆ ಸಾಕು. ಅರ್ಧ ಇಂಚಿನ ಕಮ್ಮಿ ಹಿಡಿದ್ರೆ ಕೂಡ ಓಕೆ. ಓಕೆ, ಈ ಡಾಟ್ ಹಿಂಗಿಂದ ಕ್ರಾಸ್ ಮಾಡಿ ನೋಡಿ, ಈ ಡಾಟ್ಗೆ ಆಪೋಸಿಟ್ ಅಲ್ಲಿ ಬರುತ್ತೆ. ಇಲ್ಲೊಂದು ಈ ಗ್ಯಾಪ್ ನಾನು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಆಗ್ತಾ ಇದ್ದೀನಿ. ಸೈಜ್ ಮೇಲೆ ನೀವು 1/4 ಇಂಚು 1.5 ಇಂಚು ಮಾಡ್ಕೋಬಹುದು. ನೀವು ಸೈಡ್ ಅಲ್ಲಿ ಡಾಟ್ ಅವಶ್ಯಕತೆ ಇಲ್ಲ, 3 ಡಾಟ್ ಸಾಕು ಇವರಿಗೆ, ಯಾಕಂದ್ರೆ ಸಣ್ಣ ಇದ್ದಾರೆ. 3 ಡಾಟ್ ಅಲ್ಲಿ ಇದನ್ನೇ ಕ್ಲಿಯರ್ ಆಗಿ ಕಟ್ ಮಾಡಿ ಕುಂಡಿಸ್ಬಿಡೋಣ. ಇದು ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ನೋಡಿ ಆರ್ಮ್ ಶೇಪು. ಎಸ್, ನೋಡಿ ಸ್ನೇಹಿತರೆ, ವಾಟ್ ಎ ಬ್ಯೂಟಿಫುಲ್ ಕಟಿಂಗ್ ಇದು. ನೋಡಿ ಶೇಪ್ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂದ್ರೆ, ನೋಡಿ ಡಾಟ್ ಹಿಡಿದ ಮೇಲೆ ಆಟೋಮೆಟಿಕ್ ಆಗಿ ಬಂದು ಎಲ್ಲಾದ್ರೂ ಒಂದು ರಿಂಕಲ್ಸ್ ಕಾಣುತ್ತಾ ನೋಡಿ. ಈ ಡಾಟ್ ಹಿಡಿದ ಮೇಲೆ ನೀವು ನೋಡಿ ರಿಂಕಲ್ಸ್ ಕಾಣುತ್ತಾ. ಯಾಕೆ ಅಂದ್ರೆ ಆ ಶೇಪ್ ಕಟಿಂಗು ಅವ್ರು ಇರೋ ಪರ್ಸನಾಲಿಟಿಗೆ ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಬರುತ್ತೆ ಸ್ನೇಹಿತರೆ. ನೀವು ಕೂಡ ದಯವಿಟ್ಟು ಕಟ್ ಮಾಡುವಾಗ ಪ್ರತಿ ಒಂದನ್ನು ಕೂಡ ಫಾಲೋ ಮಾಡಿ ಕಟ್ ಮಾಡಿ. ನೋಡಿ ನಾವೇನು ಅದನ್ನ ಸುಮ್ಮನೆ ಹಿಂಗೆ ಎಳೆಯೋದು ಹಂಗೆಳೆಯೋದಲ್ಲ ಇಲ್ಲ. ನೋಡಿ ಈಗ ಇಟ್ಟಿದ್ದೀನಿ, ಇದು ಡಾಟ್ ಹಿಡಿದಾಗ ಆಟೋಮೆಟಿಕ್ ಆಗಿ ಬಂದು ಆ ಜಾಯಿಂಟ್ ಅಲ್ಲಿ ಕೂತ್ಕೊಳ್ಳುತ್ತೆ. ಶೋಲ್ಡರ್ ಇಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಡಾಟ್ ನೀವು ಹೊಲ್ದು ನೋಡಿ, ಇದನ್ನ ಅದ್ಮೇಲೆ ಹೇಳ್ತೀರಾ ನೋಡಿ ಹೇಗೆ ಬರುತ್ತೆ ಅಂತ. ಹೊಲದ ಮೇಲೆ ಗೊತ್ತಾಗುತ್ತೆ, ಈಗ ಡಾಟ್ ಹಿಡಿದ ಮೇಲೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಾವು ಬೆಲ್ಟ್ ಕಟ್ ಮಾಡೋಣ. ಬೆಲ್ಟ್ ನಮಗೆ ಇಲ್ಲಿ 3.5 ಬರುತ್ತೆ, 3.75, 2.5. ಸೊ ಈ ಸೈಜ್ಗೆ ನಾವು ಒಂದು ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ.
ಇದರಲ್ಲಿ ಬರುತ್ತೆ ಅಂತ ನೋಡ್ತೀನಿ. ಬರುತ್ತೆ. ಈಗ ಸ್ಮಾಲ್ ಸೈಜ್ ಅಲ್ವಾ, ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕ್ತೀನಿ ನೋಡಿ. ಇದು ಸ್ಟ್ರೈಟ್ ಆಗಿ ಹಾಕಿಲ್ಲ, ಒಂದು 1/4 ಇಂಚ್ ಅಷ್ಟಕ್ಕೆ ಆ ಕಡೆ ಇದು ಮಾಡ್ಕೊಂಡಿದೀನಿ. ಸೊ ನಮ್ಗೆ ವೇಸ್ಟ್ ಎಷ್ಟು ಬರಬೇಕು, 27.5. ಹಾಗಾದ್ರೆ 8 ಇಂಚ್ ಅಂತಾನೆ ಅನ್ಕೊಳ್ಳಿ, 7 ಇಂಚು. ಅದಾದ್ಮೇಲೆ ಒಂದು 2.5 ಇಂಚ್ ಮಾರ್ಜಿನ್ ಬಿಟ್ಕೊಂಡಿದೀನಿ. ಇಲ್ಲಿ ಎಷ್ಟು ಬರಬೇಕು ಅಂತ ಹೇಳಿದ್ರೆ 2.5. ಇಲ್ಲಿ ಎಷ್ಟು ಬರಬೇಕು, 3.25. ಇಲ್ಲಿ 3.5. 3.5 ಅಂದ್ರೆ ನಮ್ಮ ಮಾರ್ಜಿನ್ ಕೆಳಗಡೆ ಬರುತ್ತೆ. ಇಲ್ಲಿ 3.5 ಇಟ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟ್ರ್ ಡಾಟ್ ಪಾಯಿಂಟ್ ಏನಿದೆ, ನಿಪ್ಪಲ್ ಪಾಯಿಂಟ್ 3.25. ಆ 3.25 ಈ ಶೇಪ್ ಬರಬೇಕು ನೋಡಿ. ಇಲ್ಲಿಂದ ನಾವು ಇದು ಸೈಡ್ ಅಲ್ಲಿ ನಮ್ಗೆ ಡಾಟ್ ಇಲ್ಲ, 3 ಡಾಟ್ ಬ್ಲೌಸಸ್ ತರ ಮಾಡಿದೀವಿ ನೋಡಿ. ಇದು ಮಾರ್ಜಿನ್ ಹಿಡಿದಾಗ ಸೈಡ್ ಪರ್ಫೆಕ್ಟ್ ಆಗಿ ಬರುತ್ತೆ. ಫ್ರಂಟ್ ಇಲ್ಲಿ ಮಾರ್ಜಿನ್ ಹಿಡಿಯೋಣ ನೋಡಿ. ಮಾರ್ಜಿನ್ ಹಿಂಗ್ ಹಿಡಿದ ಮೇಲೆ ಎಲ್ಲಿಗೆ ಬರುತ್ತೆ ಬ್ಲೌಸು, ಇಷ್ಟು ಬರುತ್ತೆ. ಮಾರ್ಜಿನ್ ಹಿಡಿದಿದ್ದೀನಿ. ಈಗ ಫ್ರಂಟ್ ಮೇಲೆ ಇಟ್ಟು ನೋಡ್ಬೇಕು. ಇಲ್ಲೊಂದು ಡಾಟ್ ಬೇರೆ ಇದೆ. ಈ ಡಾಟ್ ಹಿಂಗ್ ಹಿಡಿಯೋಣ. ಡಾಟ್ ಹೋಯ್ತು ಅಂದ್ರೆ ನೋಡಿ, ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ ಕೂತಿದೆ. ಒಂದು ಚೂರು ಬ್ಯಾಕ್ ಕೆಳಗಡೆ ಹೋಗಿಲ್ಲ. ಈಗ ಫ್ರಂಟ್ ಎಷ್ಟಿದೋ ಅಷ್ಟಿದೆ, ಬ್ಯಾಕ್ ಎಷ್ಟಿದೋ ಅಷ್ಟಿದೆ, ಕರೆಕ್ಟ್ ಆಗಿ ಬಂದು ಬಾಕ್ಸ್ ಕೂತ್ಕೊಂಡಿದೆ. ಫ್ರಂಟ್ ಅಲ್ಲಿ ಏನಂದ್ರೆ ಒಂದು 1/4 ಇಂಚ್ ಅಷ್ಟಕ್ಕೆ ನಾವು ಹಿಂಗೆ ಸೆಂಟ್ರಿಗೆ ಸೇಪ್ ಕೊಟ್ಕೊಂಡ್ರೆ ಬೆಲ್ಟ್ ಫೋಲ್ಡ್ ಆಗಲ್ಲ. ಕೂತ್ಕೊಂಡಾಗ ನಿಂತ್ಕೊಂಡಾಗ ಇದು ಫೋಲ್ಡ್ ಆಗಲ್ಲ. ನೋಡಿ ಈ ತರ ಬರುತ್ತೆ ಬೆಲ್ಟ್ ಆಯ್ತು. ನೆಕ್ಸ್ಟ್ ತೋಳು ಕಟ್ ಮಾಡ್ಬಿಡೋಣ. ಕಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು 5 ನಿಮಿಷ ನಾವೆಲ್ಲ ಡಿಸ್ಕಸ್ ಮಾಡೋಣ ಏನೇನಿದೆ ಅಂತ. ಅದಾದ್ಮೇಲೆ ವಿಡಿಯೋನ ಎಂಡ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ತೋಳು ಇಷ್ಟು ಬಟ್ಟೆ ಇಟ್ಟಿದ್ದೀನಿ. ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಹಾಕೊಳ್ತೀನಿ. ಈಗ ಸ್ಮಾಲ್ ಸೈಜು, ಸೊ ಇದರಲ್ಲಿ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ ನನಗೆ. ಈಗ ಇಟ್ಟಿದ್ದೀನಿ. ತೋಳು 9.5 ಬಟ್ಟೆ ಇದೆ. ಹಾರ್ಮಲ್ ಬರ್ಬೇಕಾದ್ರೆ ನಮಗೆ 7.5 6.5. ಸರಿ, ಓಕೆ, ತೋಳು ಕರೆಕ್ಟ್ ಆಗಿ ಬರುತ್ತೆ. ಲೈನಿಂಗ್ ಬ್ಲೌಸ್ ಕಟ್ ಮಾಡೋ ಮೆಥಡೇ ಬೇರೆ, ಪ್ಲೈನ್ ಬ್ಲೌಸ್ ಕಟ್ ಮಾಡೋ ಮೆಥಡ್ಗೂ ಬೇರೆ. ಲೈನಿಂಗ್ ಬ್ಲೌಸ್ಗೂ ಪ್ಲೈನ್ ಬ್ಲೌಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ತರ ಏಜ್ಡ್ ಪೀಪಲ್ಸ್, ನಮ್ಮ ತಾಯಂದ್ರು ನಮ್ಮ ಅಜ್ಜಿಯಂದ್ರು, ಅವರೆಲ್ಲ ಅವ್ರ ಏಜ್ ತಕ್ಕಂಗೆ ಅವ್ರು ಬ್ಲೌಸ್ ಹಾಕೊಳ್ತಾರೆ. ಸೊ ಅವ್ರ ತಾಳನೇ ಬೇರೆ, ಅವ್ರ ಟ್ರೆಡಿಷನಲ್ಲೇ ಬೇರೆ. ಸೊ ಈಗಿರೋ ನಮ್ಮ ಸಿಸ್ಟರ್ಸ್, ನಮ್ಮ ಅಕ್ಕಂದ್ರು ತಂಗಿಂದ್ರು ಎಲ್ಲ ಬಂದು ಈಗ ಫ್ಯಾಷನ್ ಆಗಿ ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ, ಈ ಫ್ಯಾಷನ್ ಡೆವಲಪ್ಮೆಂಟ್ ಆಗಿದೆ, ಅದ್ ತಕ್ಕಂಗೆ ಆಗ್ತಾರೆ. ಸೊ ನಾವು ಏಜ್ಡ್ ಪೀಪಲ್ಗೆ ಯಾವ ತರ ಕಟ್ ಮಾಡಬೇಕು, ಈಗಿರೋ ಯಂಗ್ ಪೀಪಲ್ಸ್ಗೆ ಯಾವ ತರ ಕಟ್ ಮಾಡಬೇಕು, ಸೊ ಇದನ್ನ ನಾವು ತಿಳ್ಕೋಬೇಕು. ಈಗ ಫ್ಯಾಷನ್ ತುಂಬಾ ಬೆಳೆದಿದೆ, ಡೈಲಿ ಅಪ್ಡೇಟ್ ಆಗ್ತಾ ಇದೆ. ನಾವು ಕಲಿಯೋವರು ಕೂಡ ಡೈಲಿ ಫ್ಯಾಷನ್ ಅಪ್ಡೇಟ್ ಮಾಡ್ಕೋಬೇಕು. ಒಂದು ಫ್ಯಾಷನ್ ಮನುಷ್ಯನ ಯಾವಾಗಲೂ ಹೆಂಗಾಗಿ ಇಟ್ಕೊಳ್ಳುತ್ತೆ, ಆರೋಗ್ಯವಾಗಿ, ಆನಂದವಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಇಟ್ಕೊಳ್ಳುತ್ತೆ. ನಾವು ವಯಸ್ಸಾಗೋಯ್ತು, ನಾನು ಹಿಂಗಾಗ್ಬಿಟ್ಟಿದ್ದೀನಿ, ನನ್ನ ಕಲರ್ ಶೇಡ್ ಆಗೋಯ್ತು, ನನ್ನ ಸ್ಕಿನ್ ಹೊಟ್ಟೋಯ್ತು, ನನ್ನ ಆಕ್ಟಿವಿಟೀಸ್ ಹೊಟ್ಟೋಯ್ತು. ಸೊ ಇಲ್ಲ, ನೀವು ಯಾವಾಗ ಫ್ಯಾಷನ್ ಆಗಿರ್ತೀರೋ ಅವಾಗ ನೀವು ತುಂಬಾ ಆರೋಗ್ಯವಾಗಿ ಕೂಡ ಇರ್ತೀರಾ. ಫ್ಯಾಷನ್ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಇವಾಗ ನಾವು ತೋಳು ಕಟ್ ಮಾಡೋಣ. ಫಸ್ಟ್ ಒಂದು ಸ್ಟ್ರೈಟ್ ಲೈನು 1/2 ಇಂಚ್ ಬಿಟ್ಟು ಹೊಲಿಯಕ್ಕೆ ಒಂದು ಸ್ಟ್ರೈಟ್ ಲೈನ್. ಸೊ ಇದರಲ್ಲಿ ನಾವು ಫೋಲ್ಡಿಂಗ್ ಎಕ್ಸ್ಟ್ರಾ ಬಿಡ್ಬೇಕಂದ್ರೆ ಲೈನಿಂಗ್ ಬ್ಲೌಸ್ ಅಲ್ಲಿ 90% ಬಿಡೋದು ತಪ್ಪು, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಫೋಲ್ಡಿಂಗ್ ಹಂಗ್ ಮಾಡಿದ್ರೆ ಬ್ಲೌಸ್ ಕರೆಕ್ಟ್ ಆಗಿ ಕೂರಲ್ಲ. ಸ್ಲೀವ್ ಲೆಂತ್ 9.5 10 ಇಂಚಿಗೆ ಮಾರ್ಕ್ ಕೊಟ್ಟಿದ್ದೀನಿ. ಕೈ ಲೂಸುನು 9.5, ಹಂಗಂದ್ರೆ 4.25 ಒಂದು ಮಾರ್ಕ್ ಹಾಕಿ. ಓಕೆ, ಹಾರ್ಮಲ್ ಎಷ್ಟಿದೆ 15 ಅರ್ಧ ಎಷ್ಟಿದೆ 7.5. ಸೊ ನಮ್ಗೆ 7.5 ಇಂಚ್ ಹಿಂಗ್ ಬರ್ಬೇಕು. ಎಲ್ಲಿ ಬರ್ಬೇಕು, ಈಗ ಬರ್ಬೇಕು.
ಸೊ ಹಂಗಂದ್ರೆ 1 ಇಂಚ್ ಕಮ್ಮಿ ಇಟ್ರೆ 6.5 ಇಟ್ರೆ ಹಿಂಗ್ ಇಟ್ರೆ 7.5 ಬರುತ್ತೆ ಅನ್ನೋದು ನನ್ನ ಲೆಕ್ಕ ಕ್ಯಾಲ್ಕುಲೇಷನ್. ಸೊ ಅದು ಕರೆಕ್ಟ್ ಆಗಿದೆ ಅಂತ ನೋಡೋಣ. ಈಗ ನಾನು 6.5 ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ಓಕೆನಾ. ಅದ್ರಲ್ಲಿ ಅರ್ಧ ಏನಿದೆ 3/4 ಅಲ್ವಾ, 3/4ಕ್ಕೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ಇದು 3/4. ಸೊ ಮೇಲಿಂದ 3/4ಕ್ಕೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಫಸ್ಟು ಲೆಂತ್ ಇಟ್ಟಿದ್ದೀನಿ, ಲೆಂತ್ ಜೊತೆಲೆ ಅರ್ಧ ಇಂಚಿ ಸೇರಿಸ್ಕೊಂಡಿದ್ದೀನಿ. ಕೆಳಗಡೆ ಅರ್ಧ ಇಂಚಿ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನೋಡಿ, ಇದು ನಾನು ರೆಡಿ. ಮೇಲೆ ಕೆಳಗಡೆ ಅರ್ಧ ಇಂಚಿ ಹೋಗಿ 9.5 ಬರ್ತಾ ಇದೆ, ಓಕೆನಾ. ಮೇಲೆ ಅರ್ಧ ಇಂಚ್ ಬಿಟ್ಟಿದ್ದೀನಿ, ಕೆಳಗಡೆ ಅರ್ಧ ಇಂಚ್ ಬಿಟ್ಟಿದ್ದೀನಿ. ಅದ್ರಲ್ಲಿ ನಿಮ್ಗೇನು ಕನ್ಫ್ಯೂಷನ್ ಇಲ್ಲ ತಾನೆ. ಈಗ ಆರ್ಮ್ ಹೋಲ್ ನಮ್ ಶೇಪ್ ಬರ್ಬೇಕಂದ್ರೆ ಫಸ್ಟ್ ಕೈ ಲೂಸ್ ಇಡಬೇಕು. ಕೈ ಲೂಸ್ ಇಟ್ಟು ಮಾರ್ಕ್ ಮಾಡಿದ್ದೀನಿ. ಸೊ ನಮ್ ಕೈ ಆರ್ಮ್ ಹೋಲ್ ಎಷ್ಟಿದೆ 7.5. 7.5 ಅಲ್ಲಿ ಲೆಸ್ ದನ್ 1 ಇಂಚ್ ಅಂದ್ರೆ 6.5. 6.5 1 ಇಂಚ್ ಲೆಸ್ ಮಾಡಿದ್ರೆ 6.5 ಬರಬೇಕು. 6.5 ಅರ್ಧ 3/4. ಸೊ ನಾನು ಏನ್ ಮಾಡಿದೀನಿ ಇಲ್ಲಿ 6.5 ಇಟ್ಟಿದ್ದೀನಿ ನೋಡಿ, 6.5 ಇಟ್ಟಿದ್ದೀನಿ. 3/4ಕ್ಕೆ ಒಂದು ಮಾರ್ಕ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ಆ 3/4ನ ಏನಿದೆ ಮೇಲೆ ಇರೋ ಮಾರ್ಕ್ ಇಂದ ಮಾರ್ಜಿನ್ ಸೇರಿ 3/4ಕ್ಕೆ ಇನ್ನೊಂದು ಮಾರ್ಕಿಂಗ್ ಹಾಕೊಂಡಿದ್ದೀನಿ. ಇಷ್ಟೇ, ಸಿಂಪಲ್ ನೋಡಿ. ಇದು 3/4ಕ್ಕೆ ಇರೋ ಮಾರ್ಕ್. ಇದು ಸ್ಮಾಲ್ ಸೈಜ್ ಬ್ಲೌಸ್, ಹಂಗಾಗಿ ನಾನು 1/4 ಇಂಚ್ ಬಿಟ್ಟು ಹಿಂಗೊಂದು ಕ್ರಾಸ್ ಮಾರ್ಕ್ ಹಾಕೊಂಡ್ಬಿಡ್ತೀನಿ. ಓಕೆ, ಈ ಸ್ಲೀವ್ಸ್ ಏನಿದೆ ನೋಡಿ, ಸ್ಲೀವ್ ಲೂಸು ಆರ್ಮ್ ಹೋಲ್ ಜಾಯಿಂಟ್ ಫ್ಯೂಚರ್ ಅಲ್ಲಿ ಲೂಸ್ ಮಾಡ್ಕೊಳ್ಳೋಕೆ ಸ್ಕೇಲ್ ಅಷ್ಟು ಮಾರ್ಜಿನ್. ಓಕೆ, ಈ ಮಾರ್ಕ್ ಏನಪ್ಪ ಮಾಡಿದ್ಯಾ 3/4, ಅದನ್ನ ಏನ್ ಮಾಡ್ತೀಯಾ ಅಂದ್ರೆ ನೋಡಿ 3/4 ಇದು 3/4 ಹಿಂಗ್ ಹಾಕೊಂಡಿದ್ವಿ. ಸೊ ಇದನ್ನೇ ಪರ್ಫೆಕ್ಟ್ ಆಗಿ ಕೈ ಕಟ್ ಮಾಡಕ್ಕೂ ನಾವು ಮೆಥಡ್ ಇಟ್ಕೊಂಡ್ರೆ ಮೆಥಡ್. ಇದೆಲ್ಲ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ನಾವು ಅಪ್ರಾಕ್ಸಿಮೇಟ್ಲಿ ಕಟ್ ಮಾಡ್ಬಿಡ್ತೀವಿ. ಬಟ್ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಕರೆಕ್ಟ್ ಆಗಿ ಎಷ್ಟೋ ಸತಿ ಯಾಕೆ ತೋರಿಸ್ತೀನಿ ನಿಮಗೆ. ಬಟ್ ನಿಮಗೆ ಈ ತರ ಮೆಥಡ್ ಅಲ್ಲಿ ಈಗ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ನೋಡಿ ಇದನ್ನೇ 1/4 ಇಂಚ್ ಮೇಲಕ್ಕೆ ತಗೊಂಡು ಹೋಗ್ತೀನಿ. ಈ ಸೆಂಟರ್ ಆಫ್ ದಿ ಪಾಯಿಂಟ್ ಏನಿದೆ 3/4 ಅಲ್ಲಿ ಬಂದು ತಿರ್ಗಾ ಡೌನ್ ಆಗ್ತೀನಿ ನೋಡಿ. ಮೇಲೆ ಹಿಂಗ್ ಹೋಗಿ 1/4 ಇಂಚ್ ಸೆಂಟರ್ ಪಾಯಿಂಟ್ ಬಂದಾಗ ಹಂಗೇ ಕೆಳಗಡೆ ಬಂದು ಇಳಿಸ್ತಾ ಇದೀನಿ. ಸೊ ಹಿಂಗ್ ಇಳಿದ ಮೇಲೆ ಈಗ ನಾವೇನ್ ಮಾಡ್ಬೇಕು, ಮಾರ್ಜಿನ್ ಬಿಟ್ಟು 7.5 ಬರುತ್ತಾ ನೋಡ್ಬೇಕು. ಎಷ್ಟು ಬರುತ್ತೆ ಅಂತ 7.5. ನಮ್ಗೆ ಇವಾಗ ಎಷ್ಟು ಬರ್ತಾ ಇದೆ ಅಂದ್ರೆ ನೋಡಿ 7.75 ಬರ್ತಾ ಇದೆ. 1/4 ಇಂಚ್ ಜಾಸ್ತಿ ಇದೆ. 1/4 ಇಂಚ್ ನಾನು ಏನ್ ಮಾಡ್ತೀನಿ ಕಮ್ಮಿ ಮಾಡ್ಬಿಟ್ಟೆ ಅಷ್ಟೇ. ಇನ್ನು ಏನು ಇದರಲ್ಲಿ ನಾವು ಆಲ್ಟ್ರೇಷನ್ ಮಾಡಕ್ಕೆ ಅವಶ್ಯಕತೆ ಇಲ್ಲ. ನಮ್ಗೆ ಇವಾಗ ಆರ್ಮ್ ಹೋಲ್ ಎಷ್ಟು ಬರಬೇಕು 7.5. ಈಗ ನಾನು ಕಟ್ ಮಾಡ್ಬಿಡ್ತೀನಿ ಫಸ್ಟ್ ಸ್ಲೀವ್ಸ್ನೇ. ನೋಡಿ ನಾನು ನಿಮ್ಗೆ ಆರ್ಮ್ ಹೋಲ್ ಚೆಕ್ ಮಾಡಿ ತೋರಿಸಿಲ್ಲ, ನಾನು ಹಂಗೆ ನ್ಯಾಚ್ ಮಾಡ್ಬಿಟ್ಟ, ಸಾರಿ. ಈಗ ಕರೆಕ್ಟ್ ಆಗಿ ಇದೆ. ನಾನು ಚೆಕ್ ಮಾಡಿದ್ದು ಫಸ್ಟ್ ಮೆಷರ್ಮೆಂಟ್ ಚೆಕ್ ಮಾಡಿದ್ದೆ, ಬಟ್ ಆರ್ಮ್ ಹೋಲ್ ಚೆಕ್ ಮಾಡಿಲ್ಲ. ಕರೆಕ್ಟ್ ಆಗಿದೆ. ಇದ್ರ ಮೇಲೆ ನಾವು ಪ್ರೆಸ್ಸಿಂಗ್ ವೀಲ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕೂಡ ಪ್ರೆಸ್ಸಿಂಗ್ ವೀಲ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮ್ಯಾಚ್ ಮಾಡಿ ಸ್ಲೀವ್ಸ್ ಈಗ ಓಪನ್ ಮಾಡ್ಕೊಳ್ಳಿ. ಕೈ ಲೂಸು 9.5 ಅಂತ ಬರ್ದಿಟ್ಕೊಳ್ಳಿ, ಮರ್ತೋಗುತ್ತೆ. ಸೊ ನಮ್ ನ್ಯಾಚು ಇಲ್ಲಿ ಮಾಡಿದೀವಿ, ಇದು ಪ್ರೆಸ್ಸಿಂಗು ಮಾರ್ಕಿಂಗ್ ಇಲ್ಲಿ ಕಾಣ್ತಾ ಇದೆ ನಮಗೆ. ಹಂಗಾಗಿ ಕೈ ಲೂಸು ಎರಡು ಕಡೆನೂ ಒಂದೇ ತರ ಬರುತ್ತೆ. ಸೊ ಅದ್ರ ಪ್ರಾಬ್ಲಮ್ ಬರಲ್ಲ. ಇದು ನಮ್ ಕೈ, ಓಕೆನಾ. ಮಾರ್ಕಿಂಗ್ ಇದೆಲ್ಲ. ಈಗ ನಾವು ಫ್ರಂಟ್ ಶೇಪು ಲೈಟ್ ಆಗಿ ತೆಗಿಬೇಕು. ಇವು ಸ್ಮಾಲ್ ಸೈಜ್, ಇದಕ್ಕೆ ಒಂದು ಅರ್ಧ ಇಂಚಿ 3/4 ಇಂಚ್ ಹಂಗೆಲ್ಲ ತೆಗಿಯಂಗಿಲ್ಲ. ನಾನು 1/4 ಇಂಚ್ ಒಂದು ಪಾಯಿಂಟ್ಗೆ ನೋಡಿ ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಕ್ ಅಲ್ಲಿ ಏನ್ ಶೇಪ್ ತೆಗ್ದಿದೀವೋ ಅದೇ ತರ ಇದು ಕೂಡ ಒಂದು ಎಸ್ ಶೇಪ್. ಇದು ನೋಡಿ ನೋಡಿ, ಇದು ಕೂಡ ಹೀಗೆ ಬರುತ್ತೆ. ಇದು ಸ್ವಲ್ಪ ಒಳಗಡೆಗೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಒಳಗಡೆಗೆ ತೆಗಿಬೇಕು, ಅದು ಫ್ರಂಟ್ ತಟ್ಟು ಅಂತೀವಿ.
ಈಗ ಸ್ಲೀವ್ಸು ರೆಡಿ, ಬ್ಯಾಕ್ ರೆಡಿ, ಫ್ರಂಟ್ ಕಟ್ ಮಾಡಿದಾಗಿದೆ, ಫ್ರಂಟ್ ಶೇಪ್ ತೆಗ್ದಿಲ್ಲ, ಆಟೋಮೆಟಿಕ್ ಆಗಿ ಶೇಪ್ ಅದರಲ್ಲೇ ಬರುತ್ತೆ ಕಟಿಂಗ್ ಅಲ್ಲಿ. ಫ್ರಂಟ್ ಶೇಪ್ ತೆಗ್ದಿಲ್ಲ ಅಂತ ಯಾರು ನನಗೆ ಕಮೆಂಟ್ ಅಲ್ಲಿ ಕೇಳಬೇಡಿ, ಯಾಕಂದ್ರೆ ಫ್ರಂಟ್ ಶೇಪ್ ತೆಗಿಯೋ ಅವಶ್ಯಕತೆ ಈ ಕಟಿಂಗ್ ಅಲ್ಲಿ, ಈ ಮೆಥಡ್ ಅಲ್ಲಿ ಇಲ್ಲ, ಈ ಕಟಿಂಗ್ ಅಲ್ಲಿ ಇಲ್ಲ, ಈ ಮೆಥಡ್ ಅಲ್ಲಿ ಇಲ್ಲ. ಸೊ ಈಗೆಲ್ಲ ನಾನು 3 ಡಾಟ್ ಬ್ಲೌಸ್ ಹೇಗೆ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ. ಇವಾಗ ನಾವು ಫಸ್ಟ್ ಹಿಂಗ್ ಬ್ಯಾಕ್ ಹಾಕೊಳ್ಳಿ, ಬಟ್ಟೆ ಸ್ವಲ್ಪ ದೊಡ್ಡದಾಗಿ ಇದೆ, ಪ್ರಾಬ್ಲಮ್ ಇಲ್ಲ ನೋಡಿ. ಫ್ರಂಟ್ ಈಗ ಹಾಕೊಳ್ಳಿ, ಅದಾದ್ಮೇಲೆ ತೋಳು ಈ ಎಡ್ಜಿಗೆ ಆಪೋಸಿಟ್ ಎಡ್ಜಿಗೆ ಬರುತ್ತೆ, ಆಪೋಸಿಟ್ ಎಡ್ಜಿಗೆ ತೋಳು ನೋಡಿ. ಇದು ಯಾವ್ದು ಕೂಡ ಜಾಯಿಂಟ್ ಇಲ್ಲ, ಕ್ಲಿಯರ್ ಆಗಿ ಕೂತ್ಕೊಂಡಿದೆ. ಬಟ್ಟೆ ಕೂಡ ನಮಗೆ ಇನ್ನ ಉಳಿದಿದೆ. ಸೊ ಇದು ಸ್ಮಾಲ್ ಸೈಜ್ ಇರೋದ್ರಿಂದ ನಮಗೆ ಬಟ್ಟೆ ಉಳಿದಿದೆ. ಲೈನಿಂಗ್ ಅಲ್ಲಿ ಕೂಡ ನಾನು ಬಟ್ಟೆ ಜಾಸ್ತಿ ತಂದಿದ್ದೀನಿ, ಅದು ಉಳಿದಿದೆ. ಫ್ರೀ ಆಗಿ ಹೊಲಿಬಹುದು, ಹೊಲಿಯೋವರೆಗೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಬರಲ್ಲ. ದಯವಿಟ್ಟು ಈ ತರ ಹಾಕೊಂಡು ಕಟ್ ಮಾಡಿ. ಸರಿ, ಕಟ್ ಮಾಡ್ಬಿಡೋಣ ಇದನ್ನ. ಒಂದು 1/4 ಇಂಚ್ ಅಷ್ಟಕ್ಕೆ ಸುತ್ತ ನೀವು ಬಟ್ಟೆ ಬಿಟ್ಟು ಕಟ್ ಮಾಡಿ. ಈಗ ಬ್ಲೌಸ್ ಪೂರ್ತಿ ನಾವು ಕಟ್ ಮಾಡಿದೀವಿ. ಈ ವಿಡಿಯೋ ನಿಮಗೂ ಅರ್ಥ ಆಗಿತ್ತು ಅಂತ ಅನ್ಕೊಂಡಿದೀನಿ. ನಾನು ಒಂದೇ 2 ನಿಮಿಷ ತಗೊಳ್ತೀನಿ ಎಕ್ಸ್ಟ್ರಾ, ನಿಮ್ ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಅದು ಏನಂದ್ರೆ, ನಮ್ದು ಒಂದು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 15 ದಿವಸದಲ್ಲಿ. ಆಫ್ಲೈನ್ ಕ್ಲಾಸ್ ನೋಡಿ, ನಮ್ದು ಇನ್ನೊಂದು 15 ದಿವಸದಲ್ಲಿ ಒಂದು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿರೋರು 3 ಡೇಸ್ ಫ್ರೀ ಆಫ್ಲೈನ್ ಕ್ಲಾಸಸ್ ಡೈರೆಕ್ಟ್ ಆಗಿ ಬಂದು ನಮ್ ಜಾಗದಲ್ಲಿ ಕಲಿಯುವಂತದ್ದು ಒಂದು ಅವಕಾಶ ಇದೆ. ಬಟ್ ನಮ್ಗೆ ಆ ಅವಕಾಶ ತಂದು ಕೊಡಬೇಕಾಗಿ, ನೀವು ತಂದು ಕೊಡ್ಬೇಕು ಅಂತ ನಿಮ್ಗಳ ಹತ್ರ ನಾವು ಮನವರಿಕೆ ಮಾಡ್ಕೊಳ್ತೀವಿ. ಒಂದು 3 ಡೇಸ್ ನಿಮಗೋಸ್ಕರ ನಾವು ಒಂದು ಆಫ್ಲೈನ್ ಕ್ಲಾಸಸ್ ಮಾಡ್ತೀವಿ. ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ನಂಬರ್ನ ಕೊಟ್ರೆ ಆಫ್ಲೈನ್ ಕ್ಲಾಸಸ್ ಯಾವತ್ತಿಂದ ಯಾವತ್ತ ತನಕ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಆ ದಿನದಲ್ಲಿ ಬಂದು ನಿಮಗೆ ಕ್ಲಾಸಸ್ ಬಂದು 1, 2.5, 3 ಅವರ್ಸ್ ಮಾತ್ರ ಇರುತ್ತೆ ಡೈಲಿ ಪರ್ ಡೇ. 3 ಡೇಸ್ ನೀವು ಕಲಿಬಹುದು. ನಮ್ಮ ಕ್ಲಾಸಸ್ ಆಫ್ಲೈನ್ ಅಲ್ಲಿ ಕೂಡ ನಿಮಗೆ ಇಷ್ಟ, ಆನ್ಲೈನ್ ಅಲ್ಲಿ ಕೂಡ ಇಷ್ಟ ಆಗಿ, ಆಫ್ಲೈನ್ ಅಲ್ಲಿ ಕೂಡ ಇಷ್ಟ ಆಗತ್ತೆ, ಅರ್ಥ ಆಗತ್ತೆ, ನಿಮ್ ಕಲಿಬೇಕು, ಇನ್ನ ಮುಂದುವರಿಸಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಕ್ಲಾಸಸ್ ಅಲ್ಲಿ ಸೇರ್ಕೋಬಹುದು. ಅದ್ರ ಫೀಸಸ್ ಏನಿದೆ, ಡೀಟೇಲ್ಸ್ ಏನಿದೆ ಅಂತ ನಿಮಗೆ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಾಂದ್ರೆ ನಿಮಗೆ ತಿಳಿಸ್ಕೊಡೋದು ಫೋನ್ ನಂಬರ್ ಕೊಡ್ತೀವಿ, ಅದ್ರ ಮೂಲಕ ತಿಳಿಸ್ಕೊಡ್ತೀವಿ. ನಿಮ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಬಂದು ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಲೈಫ್ ಅಲ್ಲಿ ಸೋಲುಗಳನ್ನೇ ತುಂಬಾ ನೋಡಿದೀವಿ. ಪ್ರತಿಯೊಂದು ಸೋಲ್ ಕೂಡ ನಮಗೆ ಒಂದು ಮೆಟ್ಲಾಗಿರುತ್ತೆ. ನಾವು ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಒಂದು ಒಳ್ಳೆ ಲೆವೆಲ್ಗೆ ನಮ್ಗೆ ಹೋಗಿರಲ್ಲ. ಕಾರಣ ಏನಂದ್ರೆ, ನಮ್ ಸಾವಿರಾರು ಪ್ರಾಬ್ಲಮ್ ಇರ್ಬೋದು, ನಮ್ ಜೊತೆಲೇ ಇರೋರು ಇರ್ಬೋದು, ಇಲ್ಲ ನಮ್ ಟೈಮಿಂಗ್ಸ್ ಇರ್ಬೋದು, ನಮಗೆ ಇರೋ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು. ಸೊ ನಾವು ಒಂದು ಸ್ಟ್ರಾಂಗ್ ಆಗಿರೋ ಬೇಸ್ಮೆಂಟ್ನೇ ಹಾಕ್ಬೇಕು. ಅಂತ ಸ್ಟ್ರಾಂಗ್ ಆಗಿರೋ ಬೇಸ್ಮೆಂಟ್ ಹಾಕಕ್ಕೋಸ್ಕರನೇ ಈ ಕ್ಲಾಸಸ್ ಮಾಡ್ತಾ ಇರೋದು. ಎಷ್ಟೋ ಜನಗಳಿಗೆ ನಮ್ ಕ್ಲಾಸಸ್ ಬರೋಕೆ ಆಗಿರಲ್ಲ, ಇಲ್ಲ ಬರೋಕ್ ಆಗೋದಿಲ್ಲ, ಹಣಕಾಸು ಇಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮ ಯೂಟ್ಯೂಬ್ ಅಲ್ಲಿ ಕೂಡ ಎಕ್ಸಲೆಂಟ್ ಫ್ಯಾಷನ್ ಡಾಟ್, ಈ ಯೂಟ್ಯೂಬ್ ಅಲ್ಲಿ ನೀವು ನಾನು ಏನ್ ಡೈರೆಕ್ಟ್ ಆಗಿ ಹೇಳ್ಕೊಡ್ತೀನೋ ಅದೇ ತರ ಇರುತ್ತೆ. ಕೆಲವೊಂದು ವಿಷಯಗಳು ಮಾತ್ರ ಡೈರೆಕ್ಟ್ ಆಗಿ ಹೇಳ್ಕೊಡೋ ತರ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡಕ್ಕೆ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ, ಟೈಮ್ ಆಗಲ್ಲ. ಯಾಕಂದ್ರೆ ಒಂದು ಬ್ಲೌಸ್ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನಮ್ಗೆ ಕಮ್ಮಿ ಅಂದ್ರೆ ಒಂದು 2 ಅವರ್ಸ್ ಬೇಕಾಗತ್ತೆ ನನಗೆ.
ನೀವು ಅರ್ಧದಲ್ಲಿ ಅರ್ಧ ಗಂಟೆ 45 ನಿಮಿಷದಲ್ಲಿ ಕೂಡ ನಿಮ್ಗೆ 20 ನಿಮಿಷದಲ್ಲಿ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಈ ಟೈಮಲ್ಲಿ ಎಲ್ಲ ಶಾರ್ಟ್ಸ್ ನೋಡೋರು ಆಗ್ಬಿಟ್ಟಿದ್ದಾರೆ. ಯಾರಿಗೂ ತಾಳ್ಮೆಗಳಿಲ್ಲ. ಎಲ್ಲ ಫಾಸ್ಟ್ ಆಗಿ ನೋಡ್ಬೇಕು, ಫಾಸ್ಟ್ ಆಗಿ ಮೂವ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ವಿಡಿಯೋಗಳು ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ನಾನು ಒಂದು 20 ನಿಮಿಷ, 25 ನಿಮಿಷ, 30, ಅರ್ಧ ಗಂಟೆ, 45 ಮಿನಿಟ್ಸ್ ತನಕ ನಾನು ವಿಡಿಯೋಗಳು ಹಾಕಿದ್ದೀನಿ. ತುಂಬಾ ದೊಡ್ಡ ವಿಡಿಯೋಗಳು ಮಾಡ್ತಾ ಇಲ್ಲ. ನಿಮಗೆ ಇನ್ನ ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಸೇರ್ಕೊಳ್ಳಿ. ನೀವು ಒಂದು ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ಬರ್ತೀರಾ. ಯಾರನ್ನು ನಂಬ್ಕೊಂಡು ನಾವು ಇನ್ನೊಬ್ಬರನ್ನ ಕೈ ಚಾಚಿಕೊಂಡು ಇರೋದ್ ಬದಲು ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋಣ. ಆದಷ್ಟು ಬೇಗ ನಮ್ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬನ್ನಿ, ನೆಕ್ಸ್ಟ್ ಒಂದು ಮುಂದಿನ ವಿಡಿಯೋದಲ್ಲಿ ನಿಮ್ನೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.